ಸ್ನೇಹಿತರೆ, ಬರವಣಿಗೆ ಕೌಶಲ್ಯದಿಂದಾಗುವ ಲಾಭಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬರವಣಿಗೆ ಕೌಶಲ್ಯದಿಂದ ಆಗುವ ಲಾಭಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿ ನಾನು ಉತ್ತರ ನೀಡುತ್ತೇನೆ. ಆಮೇಲೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಹೇಳಿದ್ದೇನೆ. ಮೊದಲನೇದಾಗಿ ನೇತ್ರಾವತಿ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಎಸ್, ನೇತ್ರಾವತಿ ಮೇಡಮ್. ನಮಸ್ತೆ ಸರ್. ಈಗ ಬರವಣಿಗೆ ಕೌಶಲ್ಯದಿಂದ ಆಗುವ ಲಾಭ ಏನು ಅಂತ ನೀವು ಕೇಳಿದ ಪ್ರಶ್ನೆ ಏನು ಸರ್? ನಂದು ಅದೇ ಮೊದಲನೇ ಪ್ರಶ್ನೆ. ಲಾಭಗಳು ಏನೇನು? ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು, ಸಿಕ್ಕಾಪಟ್ಟೆ ಹೆಸರು ಮಾಡ್ಬೋದು, ಅನೇಕ ಪ್ರಶಸ್ತಿ ತಗೋಬೋದು. ಸುಮಾರು ಜನ ನಿಮ್ಮ ಹತ್ರ ಹೋದ್ರೆ ಬಂದರೆ ಸೆಲ್ಫಿ ತಗೊಂಡು ನೀವೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿ ನಿಮ್ಮ ಹತ್ರ ಫೋಟೋಗ್ರಾಫಿಗೆ ಜನ ಬರ್ಬೋದು. ಆಮೇಲೆ ನಿಮ್ಗೆ ಯಾರೋ ಕಿರಿಕ್ ಮಾಡ್ತಾ ಇರ್ತಾರೆ, ಇನ್ಯಾರೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇರೆಯವರೆಲ್ಲ ಮಾತಲ್ಲಿ ಉತ್ತರ ಕೊಟ್ಟರೆ ನೀವು ಒಂದು ಲೆಟ್ರ್ ಎಲ್ಲಿಗೆ ಯಾರಿಗೆ ಯಾವ ಸಂದರ್ಭದಲ್ಲಿ ಪತ್ರಗಳನ್ನು ಬರೆಯಬೇಕೋ ಪತ್ರಗಳನ್ನು ಬರೆದು ಆರಾಮಾಗಿ ನಿಮ್ಮ ಜೀವನದಲ್ಲಿ ನೀವು ಬರವಣಿಗೆಯನ್ನು ಒಂದು ರೀತಿ ಶೀಲ್ಡ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಇದೆ ಅಂತ ಸದ್ಯಕ್ಕೆ ಪುಟ್ಟದಾಗಿ ಹೇಳ್ತೇನೆ. ಇನ್ನೇನು ಪ್ರಶ್ನೆ ಇದೆ? ಸರ್, ಬರವಣಿಗೆ ಕೌಶಲ್ಯವು ಸಂವಹನವನ್ನು ಸುಧಾರಿಸುತ್ತದಂತಾರಲ್ಲ, ಹೇಗೆ ಅಂತ? ಸಂವಹನದ ಒಂದು ಭಾಗವೇ ಬರವಣಿಗೆ ಆಗಿರುವುದರಿಂದ, ಜೊತೆಗೆ ಲೀಗಲಿ ಕೋರ್ಟಲ್ಲೂ ಕೂಡ ಬರವಣಿಗೆಯಲ್ಲಿರುವಂತಹ ವಿಚಾರಗಳನ್ನು ಒಪ್ಪುವುದರಿಂದ ಡಾಕ್ಯುಮೆಂಟೇಶನ್ ಆಗ್ತದೆ. ಸೊ ಹಾಗಾಗಿ ಬರವಣಿಗೆ ಸಂವಹನದ ಒಂದು ಭಾಗವೇ ಸರಿ. ಸೊ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಓಕೆ ಸರ್, ನೀವು ಹೇಳೋದು ಏನು ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂಸ್ ಏನು ಕೇಳಿಸ್ತಾ ಇಲ್ಲ. ಸ್ನೇಹಿತರೆ, ನಮ್ಮ ಜೊತೆ ಈಗ ವಿಕಾಸ್ ಇದ್ದಾರೆ. ವಿಕಾಸ್, ನಿಮ್ಮ ಪ್ರಶ್ನೆ ಏನು ಬರವಣಿಗೆಗೆ ಕುರಿತಂತೆ? ನಮಸ್ಕಾರಗಳು ಸರ್. ಖಂಡಿತ ಸರ್, ಬರವಣಿಗೆ ಅದು ವಿಶೇಷವಾಗಿ ನೀವು 17 ಪುಸ್ತಕಗಳನ್ನು ಬರೆದು ನಿಮ್ಮ ಬರವಣಿಗೆ ಮುಖಾಂತರ ನೀವು ವಿಶೇಷತೆನೆ ಕಂಡುಕೊಂಡಿದ್ದೀರಾ ಅಂತ ನಾವು ಪುಸ್ತಕಗಳನ್ನ ನುಡಿಗನ್ನಡಿ ಪುಸ್ತಕದ ಮುಖಾಂತರ ಇತ್ತೀಚೆಗೆ ಬಿಡುಗಡೆ ಆದ ಪರೀಕ್ಷೆ ನಿರೀಕ್ಷೆ ಪುಸ್ತಕವನ್ನು ಬರವಣಿಗೆ ಮುಖಾಂತರ ಸರ್, ಅದರ ವಿಶೇಷತೆ ಏನು? ಅದರಲ್ಲಿ ನೀವು ಏನು ಗುಟ್ಟು ನಿಮ್ಮಲ್ಲಿ ಇದೆ ಸರ್? ಅದು ಪರೀಕ್ಷೆ ನಿರೀಕ್ಷೆ ಕೃತಿ ಬಗ್ಗೆ ಕೇಳ್ತಾ ಇದ್ರಿ. ನಾನು ಪರೀಕ್ಷೆಯ ಬಗ್ಗೆ ನನ್ನ ಅನಿಸಿಕೆ ಅನುಭವವನ್ನು ಪ್ರಸ್ತುತಪಡಿಸೋದ್ರ ಜೊತೆಗೆ ದೂರದರ್ಶನದಲ್ಲಿ ಸಾಧಕರು ಪರೀಕ್ಷೆಯ ಬಗ್ಗೆ ಹೇಳಿದ ವಿಚಾರಗಳು, ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕರೆಸಿ ಮಾತನಾಡಿದಾಗ ಅಂಥ ಎಕ್ಸ್ಪರ್ಟ್ಸ್ ವಿಚಾರಧಾರೆಗಳು, ಜೊತೆಗೆ ನಾನು ಪರೀಕ್ಷೆ ಎನ್ನುವ ಒಂದು ವಿಡಿಯೋ ಸೀರೀಸ್ ಮಾಡಿದ್ದೆ. ಅಲ್ಲಿ ಪ್ರೊಫೆಸರ್ SR ಹಿಡೇಕರ್ ಅವರ ಜೊತೆಗೆ ಪರೀಕ್ಷೆಯ ಕುರಿತು, ಪರೀಕ್ಷೆಯ ಮುಂಚೆ, ಪರೀಕ್ಷೆಯ ದಿನ, ಪರೀಕ್ಷೆಯ ನಂತರ ಎನ್ನುವ ವಿಚಾರಗಳ ಬಗ್ಗೆ ಮಾತನಾಡಿದ್ದೆ. ಅವೆಲ್ಲವನ್ನ ಸಮಗ್ರವಾಗಿ, ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ಏನು ಮುಖ್ಯವಾಗಿ ಲಾಭ ಆಗ್ತದೆ, ಸೋಷಿಯಲ್ ಮೀಡಿಯಾ ಪ್ರಭಾವ ಏನು, ಇಂಥ ವಿಚಾರಗಳನ್ನು ಕೂಡ ಇನ್ವಾಲ್ವ್ ಮಾಡಿ ಆ ಪರೀಕ್ಷೆ ಕುರಿತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಜೊತೆಗೆ ಶಿಕ್ಷಕರಿಗೂ ಮಾರ್ಗದರ್ಶಿಯಾಗುವ ರೀತಿಯಲ್ಲಿ ಆ ಕೃತಿಯನ್ನು ಪ್ರೆಸೆಂಟ್ ಮಾಡಿದ್ದೇನೆ. ಓಕೆ ಸರ್, ಹಾಗೆ ಇನ್ನೊಂದು ಪ್ರಶ್ನೆ ಸರ್. ನಿಮ್ಮ ಬರವಣಿಗೆ ಕೌಶಲ್ಯಗಳು ಸರ್, ನಿಮಗೆ ಯಾವ ರೀತಿ ನಾವು ರೂಢಿಸ್ಕೊಳ್ಬೇಕು, ಎಷ್ಟು ಸಮಯ ಬೇಕಾಗ್ತದೆ? ಯಾಕೆಂದ್ರೆ ಶಾಲಾ ಟೈಮಲ್ಲಿ ನಾವು ಬರವಣಿಗೆ ಬರೆಯೋದು ಬೇರೆ ಬೇರೆ ವಿಚಾರದಲ್ಲಿರ್ತದೆ. ಹೀಗೆ ನಾವು 20 ವರ್ಷದ ನಂತರಗಳಲ್ಲಿ ನಾವು ಬರವಣಿಗೆ ರೂಢಿಸ್ಕೊಂಡು ಪುಸ್ತಕ ಬರೀಲಿಕ್ಕೆ ಯಾವ ರೀತಿ ನಾವು ಯೋಚನೆ ಮಾಡ್ಬೋದು ಸರ್? ಬೇಂದ್ರೆ ಅವರ ಒಂದು ಮಾತಿದೆ, ಬರೀ ಹರಿ ಹರಿ ಬರೀ ಬರೀ ಹರಿ. ಅಂದರೆ ಬರಿತಾ ಇರು, ಹರಿತಾ ಇರು, ಬರಿತಾ ಇರು, ಪ್ರಯತ್ನ ಮಾಡ್ತಾ ಇರು, ಅದು ನೀವು ಪಳಗ್ತಿರಿ ಅನ್ನೋ ಒಂದು ಮಾತಿದೆ. ವಯಸ್ಸಿನ ಭೇದ ಇಲ್ಲ. ನೀವು 90 ವರ್ಷದಲ್ಲೂ ಕೂಡ ಶುರು ಮಾಡ್ಬೋದು. ಸೊ ನಿಮ್ಗೆ ಅಷ್ಟಾಗಿಲ್ಲ, ಅದರಿಂದ ತುಂಬ ಹೆಂಗಿದ್ದೀರಿ, ಈಗ ಮನ್ಸು ಮಾಡಿದ್ರು ಬರಿಬೋದು. ಅದಕ್ಕೆ ಯಾವ ವಯಸ್ಸಿನಲ್ಲಿ ಅಂತ ಇಲ್ಲ, ಲಿಂಗ ಭೇದ ಇಲ್ಲ. ಬರವಣಿಗೆ ಮಾಡಬೇಕು ಎನ್ನುವ ಆಸಕ್ತಿ ನಿಮಗೆ ಬೇಕು. ಆಗ ತಾನಾಗಿ ನಮಗೆ ಒಂದು ದಾರಿ ವ್ಯಕ್ತ ಆಗ್ತದೆ. ಪದಗಳನ್ನು ಹೆಚ್ಚು ಚೆನ್ನಾಗಿ ಅರಿತಾ ಹೋಗಬೇಕು. ನಾವು ಯಾವಾಗ ನಮಗೆ ಪದಗಳ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗ್ತದೆ, ಹೆಚ್ಚಿನ ಪದಗಳ ಬಗ್ಗೆ ಜ್ಞಾನ ಜಾಸ್ತಿ ಆಗ್ತದೆ, ವಾಕ್ಯ ರಚನೆಗೆ ಸುಲಭ ಆಗ್ತದೆ.
ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂದ್ಬಿಟ್ರು ಬೇಂದ್ರೆ. ಮೂರೇ ಸಾಲಿನಲ್ಲಿ ಇಡೀ ಜೀವನ ಹೇಳ್ಬಿಟ್ರು ಅಲ್ವೇ? ಸೊ ಅನುಭವ, ನಾವು ಅನುಭವಿಸಿದ್ದನ್ನ ಆ, ಬರೆಯೋ ಅಭ್ಯಾಸ ಮಾಡ್ಕೊಳ್ತಾ ಹೋಗಿ. ಆ, ಆರಂಭ ದಿನದಲ್ಲಿ ನಾವು ಜರ್ನಲ್ ಅಂತೀವಿ ಅಥವಾ ಒಂದು ನೋಟ್ ಪ್ಯಾಡ್ ಅಂತೀವಿ, ನೋಟ್ ಪ್ಯಾಡ್ ಇಟ್ಕೊಳ್ಳಿ. ನಿಮ್ಗೆ ಅನಿಸಿದ್ದೆಲ್ಲ ಬರಿತಾ ಬನ್ನಿ. ಅವಾಗ ಯಾವುದೋ ಒಂದು ವಿಚಾರದ ಬಗ್ಗೆ ನಿಮ್ಗೆ ಬರಿಬೇಕಂತ ನಿಮಗೆ ಹೊಳಿತಾ ಹೋಗ್ತದೆ, ಅದು ನಿಮಗೆ ಸಾಧ್ಯ ಮಾಡಿಸ್ತದೆ. ಹಾಗೇನೆ ಓಕೆ, ಸರ್, ನಿಮ್ಮ ಬರವಣಿಗೆ ನಿಮಗೆ ಹೆಚ್ಚಾಗಿ ಎಷ್ಟು ಲಾಭ ತಂದಿದೆ ಸರ್ ನಿಮಗೆ? ಲಾಭ ತಂದಿದೆ ಅಂದರೆ ವರ್ಷಕ್ಕೊಂದು ಸ್ವಲ್ಪ ದುಡ್ಡು ತಂದು ಕೊಡುತ್ತೆ ರಾಯಲ್ಟಿಯಾಗಿ. ಆಮೇಲೆ ಕೆಲವರು ಇವರು ಒಬ್ಬ ರೈಟರ್ ಅಂತ ಜನ ಕನ್ಸಿಡರ್ ಮಾಡ್ತಾರೆ. ಕೆಲವು ಸರಿ ಮೆಟ್ರೋಲ್ಲಿ ಹೋಗ್ತಾ ಇದ್ರೆ ನೀವು ಜಯಪ್ರಕಾಶ್ನ ಆಗ್ತಾ ಹೇಳಲಿಲ್ಲ ಅಲ್ವಾ ಅಂತ ಸೀಟ್ ಬಿಟ್ಕೊಟ್ಟಾರೆ. ಜನ ಗುರುತಿಸ್ತಾರೆ. ಒಬ್ಬ ಆಥರ್ ಅಂದರೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇವರೊಬ್ಬರು ಬುದ್ಧಿವಂತರು, ಚಿಂತಕರು ಅಂತ. ಆ, ಬೇರೆ ವ್ಯಕ್ತಿಗಳಿಗೂ ಒಂದು ಪುಸ್ತಕ ಬರೆದವರಿಗೂ ವ್ಯತ್ಯಾಸ ಇರ್ತದೆ. ನೀವು ಈವೇನ್ ಒಂದು ಪುಸ್ತಕ ಬರೆದಿದ್ರು ಆ ಒಂದು ಪುಸ್ತಕವೇ ನಿಮಗೆ ವಿಸಿಟಿಂಗ್ ಕಾರ್ಡ್ ರೂಪದಲ್ಲಿ ಸಹಾಯ ಮಾಡ್ತದೆ. ಜನ ನಿಮ್ಮನ್ನು ನೋಡುವ ರೀತಿ ನೀತಿ ಬದಲಾಗ್ತದೆ. ಓಕೆ ಎಸ್ ಸರ್. ಓಕೆ, ನಮ್ಮ ಜೊತೆ ಸುದರ್ಶನ್ ಏನು ಹೇಳ್ತಾರೆ ಸರ್, ನಂದು 4 ಪ್ರಶ್ನೆಗಳಿದೆ ಸರ್. ಹೇಳಿ. ಬರವಣಿಗೆ ಎಷ್ಟು ಮುಖ್ಯ ಸರ್? ಎಷ್ಟು ಮುಖ್ಯ ಅಂದರೆ 100ಕ್ಕೆ 1000 ಪಾಲಿನಷ್ಟು ಮುಖ್ಯ. ಹ್ಮ್ ಓಕೆ ಸರ್. ಬರವಣಿಗೆ ಯಾವೆಲ್ಲ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಸರ್ ಒಬ್ಬ ಇಡೀ ಮನುಷ್ಯನಲ್ಲಿ? ಪ್ರಪಂಚದಲ್ಲಿ ಬದಲಾವಣೆಗಳಾಗೋದಕ್ಕೆ ಬರವಣಿಗೆ ಮೂಲ ಕಾರಣ ಆಗಿದೆ. ಉದಾಹರಣೆಗೆ ಕಮ್ಯುನಿಸಮ್ ಕೆಲವು ರಾಷ್ಟ್ರಗಳಲ್ಲಿ ಬರೋದಕ್ಕೆ ಕೆಲವು ಲೇಖಕರು ಕಮ್ಯುನಿಸಮ್ ಬಗ್ಗೆ ಬರೆದ ವಿಚಾರಧಾರೆಗಳೇ ಕಾರಣ. ಜೊತೆಗೆ ಸಮಾಜದಲ್ಲಿ ಅನೇಕ ಮಾತುಗಳು ಕೂಡ ಕಾರಣ ಆಗಿದೆ, ಕೆಲವರ ಭಾಷಣ ಕಾರಣ ಆಗಿದೆ, ಪುಸ್ತಕಗಳು ಕಾರಣ ಆಗಿದೆ. ಓಕೆ, ಆ, ಮನ ಬರವಣಿಗೆಯಿಂದ ಯಾವೆಲ್ಲ ರೀತಿಯಲ್ಲಿ ಮನಸ್ಸು ವಿಕಾಸಗೊಳ್ಳೋದಕ್ಕೆ ಸಾಧ್ಯ? ಅಲ್ಲಿ ಏನಂದ್ರೆ ಬರವಣಿಗೆ ಲೇಖಕನ ಮನಸ್ಸಂತೂ ವಿಕಾಸ ಆಗೋಗ್ಬಿಡುತ್ತೆ. ಓದುವವನ ಮನಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಎಷ್ಟು ಆ ಓದುಗ ಪುಸ್ತಕ ಇಟ್ಕೊಂಡವನಿಗೆ ಯಾವ ರೀತಿ ಮನಸ್ಥಿತಿಯಿಂದ ಆ ಪುಸ್ತಕವನ್ನು ಓದುತ್ತಾನೋ, ಓದಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತಾನೋ, ಮತ್ತೆ ಓದಿದಾಗ ಮತ್ತೆ ಹೋಗೋದು, ಮಗದೊಂದು ಬಾರಿ ನೋಡಿದಾಗ ನಮಗೆ ಚಿಂತನೆಗಳು ಬೇರೆ ಬೇರೆ ರೀತಿ ಕೆಲವು ರೈಟರ್ಸ್ದು ಅರ್ಥ ಆಗ್ತದೆ. ಅದರ ಮರ್ಮವನ್ನು ಅರಿಯುವ ಛಾತಿ ನಮಗಿರಬೇಕಷ್ಟೆ. ಸರ್, ಈಗ ಮನುಷ್ಯನ ಗಮನಿಸಿದ್ರೆ ಮನುಷ್ಯ ಆದಿಮಾನವ ಕಾಲದಿಂದಲೂ ಈ ಗುಹೆಗಳಲ್ಲಿ ಚಿತ್ರ ಬಿಡಿಸೋದಾಗಿರಬಹುದು ಹ್ಮ್ ಅಥವಾ ಕೆಲವು ವಿಚಾರಗಳನ್ನ ಬರೆದು ಹೋಗೋದಾಗಿರಬಹುದು, ಅದೆಲ್ಲ ನಾವು ಗಮನಿಸಿದೀವಿ. ಅದನ್ನ ಗಮನಿಸಿದ್ರೆ ನನ್ನ ಪ್ರಕಾರ ಬರವಣಿಗೆ ಎವಲ್ಯೂಷನ್ಗೂ ಕೂಡ ಸಾಧ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಹೌದು, ಅದೆಲ್ಲ ನೀವು ನೀವೇನ್ ಹೇಳಿದ್ರಲ್ಲ, ಹೇಳ್ತೀರಿ? ಗೋಡೆ ಮೇಲೆಲ್ಲ ಬರೆದಿದ್ರು ಅಂತ. ಹಾ, ಅದಾದ್ಮೇಲೆ ಪುಸ್ತಕದಲ್ಲಿ ಬರೆದಿರೋದೇ. ಪುಸ್ತಕ ಗ್ರಂಥ ತಾಳೆಗರಿ ಮೇಲೆ ಬರಿತಾ ಇದ್ರು. ಪುಸ್ತಕವೂ ಕೂಡ ಡಾಕ್ಯುಮೆಂಟೇಶನ್ ಆಯಿತು. ಅದೇ ಡಾಕ್ಯುಮೆಂಟೇಶನ್ನ ಈಗ ಸಾಫ್ಟ್ ಕಾಪಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಇಡ್ತಾ ಇದ್ದಾರೆ. ಮುಂದೆ ಯಾವ್ಯಾವ ಫಾರಮ್ ಬರುತ್ತೋ ಗೊತ್ತಿಲ್ಲ, ಆದರೆ ಬರವಣಿಗೆಯೇ. ರೈಟಿಂಗ್ ಈಸ್ ಎ ರೈಟಿಂಗ್. ಓಕೆ. ಎವಲ್ಯೂಷನ್. ಹ್ಮ್ ಓಕೆ. ಎಸ್, ಪ್ರವೀಣ್, ತಮ್ಮ ಪ್ರಶ್ನೆ. ಹಾ ಸರ್, ಈಗ ಸಾಹಿತ್ಯ ಲೋಕದಲ್ಲಿ ಒಬ್ಬ ಉತ್ತಮ ಬರಹಗಾರನ ಆಗಲು ಏನ್ ಮಾಡ್ಬೇಕು? ಬರಿತಾ ಹೋಗ್ತಾ ಇರಬೇಕು ಸರ್. ಜನ ನಿಜವಾದ ಒಬ್ಬ ಲೇಖಕ ಏನು ಅಂದರೆ ಬರಿತಾ ಹೋಗ್ತಾ ಇರ್ತಾರೆ. ಜನರಿಗೆ ಕೆಲವು ಸಾರಿ ತಲುಪಿಸೋದಕ್ಕೆ ಇವತ್ತೇನಾಗಿದೆ, ಇವತ್ತಿನ ಕಾಲದಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಬೇಕಾಗಿದೆ. ಈಗ ಯಾರೋ ನೋಡಿದೆ, ಒಬ್ಬ ಹೊಸ ಲೇಖಕರು ಅವರು ಸುಮಾರಾಗಿ ಬರೆದಿದ್ರು, ಪುಸ್ತಕನ ಮಾರ್ಕೆಟಿಂಗ್ ಜಾಸ್ತಿ ಮಾಡ್ಕೊಂಡಿದ್ರಿಂದ ಮೊದಲ ವಾರದಲ್ಲಿ 2000 ಪುಸ್ತಕಗಳ ಮಾರಾಟ. ಆಮೇಲೆ ಒಂದು 10 ಲಕ್ಷ 20 ಲಕ್ಷ ವ್ಯೂಸ್ ಇರೋ ಒಬ್ಬ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಬದುಕು ಬದಲಾಗಿ ಹೋಗ್ತದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಸೇಲ್ ಆಗಿದ್ದಾರೆ ಅಂತನೆಲ್ಲ ನೋಡಿದ್ದೀನಿ. ಅಂದರೆ ಮಾರ್ಕೆಟಿಂಗ್ ಈಸ್ ಆಲ್ಸೋ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್. ಆದರೆ ಆ ಬರವಣಿಗೆ ನಿಜವಾದ ಬಂಡವಾಳ ಓದುಗನ ಮೇಲೆ ಎಷ್ಟು ಪ್ರಭಾವವನ್ನು ಬೀರ್ತದೆ ಅನ್ನೋದು ಡಿಪೆಂಡ್ ಆಗ್ತದೆ. ಆ ಲಾಂಗ್ ಟರ್ಮ್ ಗಟ್ಟಿ ಕಾಳೆ ಉಳಿಯುತ್ತೆ ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ಸರ್. ಓಕೆ, ಪ್ರವೀಣ್, ನಿಮ್ಮ ಪ್ರಕಾರ ಈಗ ಎಲ್ಲರೂ ಹೇಳಿ, ನೀವು ಬರವಣಿಗೆ ಇಂದ ಲಾಭ ಏನಾಗ್ತದೆ ಅಂತ? ಹೌದು ಸರ್, ಬರವಣಿಗೆಯಿಂದ ನಮಗೆ ನಾನಾ ರೀತಿಯಲ್ಲಿ ಲಾಭಗಳಿವೆ. ಹ್ಮ್ ಒಂದು ಹೇಳ್ಬೋದಾದ್ರೆ ನಮ್ಮ ವೃತ್ತಿ ಜೀವನದಲ್ಲಿ
ಹ್ಮ್ ಅಂದ್ರೆ ಆ, ನಮಗೆ ಬರವಣಿಗೆ ಕೌಶಲ್ಯ ಇದ್ರೆ ಹ್ಮ್ ನಮಗೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಇರುತ್ತವೆ. ಆಮೇಲೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದ್ರೆ UPSC KPSC ಎಕ್ಸಾಮ್ಸ್ ಇರುತ್ತಲ್ವಾ, ಇಲ್ಲಿ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬರವಣಿಗೆ ಚೆನ್ನಾಗಿದ್ರೆ ನಿಮ್ದು ಆ, ಈ ಪ್ರಬಂಧ ಅಥವಾ ವಿಸ್ತೃತ ಪ್ರಶ್ನೆಗಳಿಗೆ ಅವನ್ನ ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಇದು ಸಮಯದ ಉಳಿತಾಯ. ಈಗ ಏನಾದ್ರೂ ಆ, ಯಾರಾದ್ರೂ ಹೇಳೋವಾಗ ಡೀಟೇಲ್ ಆಗಿ ಬರ್ಕೊಳಕ್ ಆಗಲ್ಲ, ಅದನ್ನ ನಾವು ಬರಿಬಹುದು. ಆಮೇಲೆ ವೈಯಕ್ತಿಕ ಬೆಳವಣಿಗೆಯೂ ಆಗುತ್ತೆ. ಇಷ್ಟು ಹೇಳಬಲ್ಲೆ. ವೆರಿ ಗುಡ್. ನೇತ್ರಾವತಿ. ಬರವಣಿಗೆ ಕೌಶಲ್ಯವು ಸಂವಹನವನ್ನು ಸುಧಾರಿಸುತ್ತದೆ ಮತ್ತು ಇಂದಿಗೂ ಡಿಜಿಟಲ್ ಯುಗದಲ್ಲಿ ಇಮೇಲ್ಗಳು, ಸಂದೇಶಗಳು, ವರದಿಗಳು ಇವೆಲ್ಲವೂ ಬರವಣಿಗೆಯ ಮೂಲಕವೇ ನಡೀತವೆ ಸರ್. ಮತ್ತೆ Okay. ಒಬ್ಬ ಬರವಣಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಆಲೋಚನೆಗಳನ್ನು ಇತರರಿಗೆ ತಲುಪಿಸುವಲ್ಲಿ ಶಕ್ತಿ ನಮಗಿದೆ ಅಂತ ಹೇಳಿ ಭಾವನೆ ಮೂಡಿಸ್ತದ ಸರ್, ನಮ್ಮಲ್ಲಿ ಬೆಳೆಸ್ತದ. ಮತ್ತೆ Very good. ಬರವಣಿಗೆ ವ್ಯಕ್ತಿತ್ವವನ್ನು ನಿರ್ಮಿಸುವಲ್ಲಿನೂ ಮತ್ತು ಮಹತ್ವದ ಪಾತ್ರ ವಹಿಸ್ತದ ಮತ್ತು ಒಳ್ಳೆಯ ಬರವು ಒಳ್ಳೆಯ ವ್ಯಕ್ತಿತ್ವದ ಪ್ರತೀಕ ಅಂತಾನೆ ಹೇಳ್ಬೋದು ಸರ್. ಓಕೆ, ವಿಕಾಸ್ ಅವರೇ, ತಮ್ಮ ಅನಿಸಿಕೆ. ಎಸ್ ಎಸ್ ಸರ್, ನಮ್ಮ ಬರವಣಿಗೆ ಖಂಡಿತವಾಗಿಯೂ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಉತ್ತಮ ಬರವಣಿಗೆ ಇದ್ರೆ, ಕೌಶಲ್ಯ ಇದ್ರೆ, ನಾವು ಒಬ್ಬರಿಗೆ ಇಮೇಲ್ ಕೊಡ್ಬೋದು, ಇಲ್ಲ ಪ್ರೆಸೆಂಟೇಷನ್ ಸ್ಕಿಲ್ ಕೊಡ್ಬೋದು, ಪ್ರೆಸೆಂಟೇಷನ್ ಮುಖಾಂತರ ಒಂದು ಪ್ರೆಸೆಂಟೇಷನ್ ಸಿದ್ಧಪಡ್ಬೋದು, ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೋದು ಅಂತ ಹೇಳ್ಬೋದು, ಪರಿಣಾಮಕಾರಿಯಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೋದು. ಹಾಗೇನೆ ನಾವು ಏನಾದ್ರೂ ಜ್ಞಾನಾಭಿವೃದ್ಧಿ, ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ಬೋದು. ಅಂದ್ರೆ ಓದಿದ್ದ ನಮ್ಮ ಸ್ವಂತ ಪದಗಳಿಂದ ಬರೆದ್ರೆ ಹ್ಮ್ ಖಂಡಿತವಾಗಿ ಆ ವಿಚಾರದಲ್ಲಿ ಆಳವಾದ ಜ್ಞಾನ ಮತ್ತು ಅರ್ಥೈಸಿಕೊಳ್ಳಕ್ಕೆ ನಮಗೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ನಮಗೆ ಅದೇ ರೀತಿ ಆಲೋಚನೆ ಮತ್ತು ಸ್ಪಷ್ಟತೆ ನಮಗೆ ಮೂಡುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ನಾವು ಆ ಪದಗಳನ್ನ ಮುಖಾಂತರ ಬರವಣಿಗೆ ನಾವೇನೇ ಬರೆದ್ರೆ ಅದು ನಮಗೆ ವೃತ್ತಿ ಜೀವನಕ್ಕೆ ಖಂಡಿತವಾಗಿಯೂ ಉತ್ತಮ ಕೌಶಲ್ಯಗಳಿಗೆ, ನಮ್ಮ ಜೀವನ ಕೌಶಲ್ಯಗಳಿಗೆ ಬರವಣಿಗೆ ನೀವು ಯಾವ ರೀತಿ 17 ಪುಸ್ತಕಗಳನ್ನು ಬರವಣಿಗೆ ಮುಖಾಂತರ ಬರೆದು ನಿರಂತರ ಪ್ರಕ್ರಿಯೆಯ ಮುಖಾಂತರ ನೀವು ಹೆಂಗೆ ಮುಂದೆ ಬಂದಿದ್ದೀರಾ, ಅದೇ ರೀತಿ ನಾವು ಖಂಡಿತವಾಗಿ ಆ ಹೆಚ್ಚಿನ ಲಾಭಗಳನ್ನು ಪಡಿಬಹುದು. ಆಮೇಲೆ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಬರವಣಿಗೆ ಯಾರಾದ್ರೂ ನಮಗೆ ಪ್ರೆಸೆಂಟೇಷನ್ ಕಂಟೆಂಟ್ ಬರ್ದು ಕೊಡಿ ಅಂತ ನಮ್ಮನ್ನು ಕೇಳೋ ರೀತಿಯಾಗಿ ನಾವು ಪ್ರೆಸೆಂಟೇಷನ್ ಸ್ಕಿಲ್ನ ಕೊಡ್ಬೋದು ಅಂತ ಹೇಳ್ಬೋದು ಸರ್. ವೆರಿ ಗುಡ್. ಎಸ್, ಸುದರ್ಶನ್. ಬರವಣಿಗೆ ಒಂದು ಆಲೋಚನೆಗಳ ಮಹಾಪುರ ಅಂತೇಳಿ ಹೇಳ್ಬೋದು ಸರ್. ಮತ್ತೆ ಬರವಣಿಗೆಯಿಂದ ನಾವು ಒಂದು ಪದನ ಬರೆಯೋದಕ್ಕೆ ಶುರು ಮಾಡಿದ್ರೆ ಸಾಕು, ಒಂದು ಪದ ವಾಕ್ಯ ಆಗ್ಬೋದು, ವಾಕ್ಯ ಪ್ಯಾರ ಆಗ್ಬೋದು, ಮತ್ತೆ ಶೀಟ್ಗಳ ಲೆಕ್ಕದಲ್ಲೂ ಕೂಡ ಬರಿತಾ ಹೋಗ್ಬೋದು. ಅಷ್ಟು ಥಾಟ್ ಪ್ರೊಸೆಸ್ ಮುಂದಕ್ಕೆ ಬರ್ತಾ ಹೋಗ್ತಾ ಇರತ್ತೆ. ಮತ್ತೆ ಒಂದು ಪದ ಬರೆಯೋದಕ್ಕೆ ಶುರು ಮಾಡಿದ್ರೆ ಸಾಕು, ಆ ಪದ ಮತ್ತೆ ವಾಕ್ಯಗಳಾಗೋದನ್ನ ನಮಗೆ ಅಂದಾಜಿಸೋದಕ್ಕಾಗಲ್ಲ. ಇಷ್ಟು ಚೆನ್ನಾಗಿ ವಾಕ್ಯ ಬರುತ್ತೆ, ಇಷ್ಟು ಚೆನ್ನಾಗಿ ವಿಷಯಗಳು ನಮ್ಮಿಂದನೇ ಆಚೆ ಬರುತ್ತಾ ಅನ್ನೋದನ್ನ ತಿಳ್ಕೊಳ್ಬಹುದು ಸರ್. ವೆರಿ ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದೀರಿ. ಸ್ನೇಹಿತರೆ, ನೀವು ನೋಡ್ತಾ ಇರೋರು, ನಿಮಗೇನು ಅನ್ನಿಸ್ತು? ಬರವಣಿಗೆಯಿಂದ ನಿಮಗೇನು ಲಾಭ? ಇವತ್ತು ಕಂಟೆಂಟ್ ರೈಟಿಂಗ್ ತುಂಬ ದುಡ್ಡು ತಂದು ಕೊಡ್ತಾ ಇದೆ, ಗೊತ್ತಿರಲಿ. ಪ್ರೊಫೆಷನಲ್ ಆಗಿ ಮಾಡ್ಕೊಳ್ತಾ ಇದ್ದಾರೆ, ಕಂಟೆಂಟನ್ನೇ ಸರಿಯಾಗಿ ಬರೆದು ಅದರಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್.